ಊಟ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಈಗ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ತೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗ ಹೆಂಗಾಗಿದೆ ಅಂತ ಅಂದರೆ ಮಕ್ಕಳಲ್ಲೂ ಅಷ್ಟೇ ಬೇಗ ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗ್ತಾರೆ, ಹಾಗೆ ಕಳಿಸ್ತೀವಿ. ಎಷ್ಟೋ ಸಾರಿ ಹಂಗೆ ಆಗುತ್ತೆ ಆಯಿತಾ. ನಾವುಗಳು ಅಷ್ಟೇ ವರ್ಕಿಂಗ್ ವಿಮೆನ್ ಆಗಲಿ ಮನೇಲೆಲ್ಲ ಮಾಡಿಟ್ಟು ಬರ್ತೀವಿ, ತಿನ್ನೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಓಡಿ ಬರ್ತೀವಿ. ಆರ್ ಅದರ್ವೈಸ್ ಗಂಡು ಮಕ್ಕಳು ಆಯಿತು, ಇಲ್ಲ ಲೇಟ್ ಆಗ್ತಾ ಇದೆ ಬಾಕ್ಸಲ್ಲಿ ಕೊಟ್ಬಿಡು, ಇಲ್ಲ ಅಥವಾ ಅಲ್ಲೇ ತಿನ್ಕೊಳ್ತೀನಿ, ಕಾಫಿ ಕುಡ್ಕೊಳ್ತೀನಿ ಹಾಗೆ. ಸೊ ಬ್ರೇಕ್ ಫಾಸ್ಟ್ ನಾವು ಯಾಕೆ ಹೇಳ್ತೀವಿ, ಇಟ್ ಇಸ್ ಬ್ರೇಕಿಂಗ್ ದ ಫಾಸ್ಟ್. ಯಾವ ಫಾಸ್ಟ್ ಬ್ರೇಕ್ ಮಾಡ್ತೀವಿ ಅಂದರೆ ರಾತ್ರಿ ಇಡೀ ನಾವೇನೂ ತಿಂದಿರಲ್ಲ, ಆ್ಯಕ್ಚುಲಿ ಸಂಜೆಯಿಂದ ಏನೂ ತಿನ್ನಬಾರ್ದು ಆಯಿತಾ. ಈಗ ನಾವು ಹೇಳೋದು ಅಟ್ಲೀಸ್ಟ್ ನಿಮ್ಮದು ಡಿನ್ನರ್ 8 ಗಂಟೆ ಒಳಗಡೆ ಮಾಡಿ ಅಂತ ಹೇಳ್ತೀವಿ. ಸೊ 8 ಗಂಟೆಯಿಂದ ಬೆಳಗ್ಗೆ 6, 7, 8 ಗಂಟೆ ತನಕ 12 ಅವರ್ ನಾವು ಏನು ಫಾಸ್ಟ್ ಮಾಡ್ತೀವಿ ಅದನ್ನು ಬ್ರೇಕ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಬ್ರೇಕ್ ಮಾಡೋವಾಗ ಅದು ನಾವು ಎಷ್ಟು ನ್ಯೂಟ್ರಿಷಸ್ ಫುಡ್ ತೊಗೊಳ್ತೀವಿ ಅಷ್ಟು ನಮಗೆ ಅಸಿಮಿಲೇಷನ್ ಆಗುತ್ತೆ, ಅಂದರೆ ಅದು ಅಬ್ಸಾರ್ಬ್ ಆಗಿ ಇಟ್ ವಿಲ್ ಲೀಡ್ ಟು ದ ಸ್ಟ್ರೆಂತ್ ಆಫ್ ದ ಬಾಡಿ. ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ಇನ್ ಟೈಮ್ ತೊಗೋಬೇಕು ಅಂತ ಖಂಡಿತ ನಾನು ಹೇಳ್ತೀನಿ. ಯಾವತ್ತೂ ಬ್ರೇಕ್ಫಾಸ್ಟ್ ಒಂದು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ಲಂಚ್ ಬೇಕಾದರೆ ಬಿಡ್ಬೋದು, ಅಥವಾ ಡಿನ್ನರ್ ಬೇಕಾದರೆ ಬೇಗ ಮಾಡಿ, ಇಲ್ಲ ಸ್ಕಿಪ್ ಮಾಡಿ, ಅಥವಾ ಬರೀ ಹಾಲು ಹಣ್ಣು ತಿಂತೀನಿ ಅಂದ್ರೂ ಓಕೆ. ಬಟ್ ಬ್ರೇಕ್ಫಾಸ್ಟ್ ಒಂದು ಖಂಡಿತ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಲೇಬೇಕಾಗತ್ತೆ. ಟೈಮ್ಲಿ ಈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಯಿತಾ. ಎಷ್ಟು ಏನೇ ಆದ್ರೂ ನಮಗೆ ಕೂತ್ಕೊಂಡು ತಿನ್ನೋಕ್ಕಾಗ್ತಾ ಇಲ್ಲ, ಆಯಿತು ನೀವು ಹಾಗೆ ಹೋಗ್ತಾನೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀರಾ, ಕ್ಯಾಬಲ್ಲಿ ತಿನ್ನಿ ಆಯಿತಾ. ವೈಲ್ ದಟ್ ಇಸ್ ನಾಟ್ ಕರೆಕ್ಟ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಊಟ ಕರೆಕ್ಟಾಗಿ ಕೂತ್ಕೊಂಡು ಕರೆಕ್ಟ್ ಪೋಸ್ಚರಲ್ಲಿ ಕರೆಕ್ಟ್ ಟೆಂಪ್ರೇಚರಲ್ಲಿ ತಿನ್ನಬೇಕು ಅಂತ ಎಲ್ಲ ಹೇಳ್ತಾ ಇರೋವಾಗ ನೀವು ಮಾಡದೇ ಇರೋದಕ್ಕಿಂತ ಅಟ್ಲೀಸ್ಟ್ ತಿಂದರೆ ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ಅದನ್ನು ಫಾಲೋ ಮಾಡ್ಬೋದು ನಾವು ಅವಾಗ. ಹಾಂ, ಸೊ ಟೈಮ್ಲಿ ಫುಡ್ ಅದನ್ನು ನಾವು ಏನು ತೊಗೊಳ್ತೀವಿ ಅದು ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ.